ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮಾರುತೇಶ್ ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಕೂಡ ಇದ್ದಾರೆ. ಪ್ರಶಾಂತ್, ಸಿದ್ದರಾಮಯ್ಯನವರ ಮಾತುಗಳು ಫರ್ಮ್ ಆಗ್ತಾ ಇದೆಯಲ್ಲ ದಿನದಿಂದ ದಿನಕ್ಕೆ? ಅಜಿತ್, ಸಿದ್ದರಾಮಯ್ಯನವರ ಮಾತುಗಳು 3 ತಿಂಗಳ ಹಿಂದಿನಿಂದಲೇ ಫರ್ಮ್ ಆಗ್ತಾ ಬರ್ತಾಯಿವೆ. ನಾನು 5 ವರ್ಷ ಮುಖ್ಯಮಂತ್ರಿ ಆಗೇ ಇರ್ತೀನಿ ಅನ್ನೋದನ್ನು ರಾಜದೀಪ್ ಸರ್ದೇಸಾಯಿ ಜೊತೆ ಏನು ಇಂಟರ್ವ್ಯೂದಲ್ಲಿ ಹೇಳಿದರು. ಅದಾದಮೇಲೆ ಎಲ್ಲೂ ಅವರು ಆ ಲೈನನ್ನು ಬಿಟ್ಕೊಟ್ಟಿಲ್ಲ. ಅಂದರೆ ನೋಡೋಣ ಮಾಡೋಣ, ಅಥವಾ ಅವರ ಆಪ್ತರ ಬಳಿ ಕೂಡ ಅದನ್ನು ಅವ್ರು ಹೇಳ್ಕೊಂಡಿಲ್ಲ. ಬಟ್ ಹೈಕಮಾಂಡ್ ಹೇಳಿದಂಗೆ ಕೇಳ್ತೀವಿ ಅಂತ ಅವಾಗ ಅಂತಾರಲ್ಲ, ಅದನ್ನ ಹೆಂಗೆ ಅರ್ಥ ಮಾಡ್ಕೋಬೋದು? ಅದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವತ್ತಿಗೂ ಕೂಡ ನೀವು ಮಾತು ಶುರು ಮಾಡೋದೇ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಅಥವಾ ಮಾತು ಅಂತ್ಯಗೊಳಿಸ್ಬೇಕು ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಅದನ್ನು ಹೇಳಬೇಕಾಗತ್ತೆ. ಬಟ್ ಇಲ್ಲಿ ಈ ಎರಡೂ ನಾಯಕತ್ವಗಳೇನಿವೆ, ಒಂದು ಸಿದ್ದರಾಮಯ್ಯನವ್ರದ್ದು, ಒಂದು ಡಿ ಕೆ ಶಿವಕುಮಾರ್, ಹೈಕಮಾಂಡನ್ನು ಈಗ ಸಿದ್ದರಾಮಯ್ಯನವರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದರೆ, ಅವರು ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಶಾಸಕರು ನನ್ನ ಜೊತೆಗಿದ್ದಾರೆ, ಹೀಗಾಗಿ ನೀವು ನನ್ನನ್ನು ಅಂದರೆ ಈ ಹಂತದಲ್ಲಿ ಅಲಗಾಡಿಸ್ಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಲ್ಲ. ಅವರ ಬೆಂಬಲಿಗರು ಮಾತನಾಡ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ, ಇಫ್ ಎಟ್ ಆಲ್ ಟೈಮ್ ಕಮ್ಸ್, ಅವರು ಶಾಸಕಾಂಗ ಪಕ್ಷದ ಶೋ ಆಫ್ ಸ್ಟ್ರೆಂತ್ವರೆಗೂ ಹೋಗ್ತಕ್ಕಂಥ ಸಾಧ್ಯತೆಗಳು ನನಗಂತರೂ ಕಾಣ್ತಾ ಇವೆ. ಅಂದರೆ ಅವರು ಇರ್ತಕ್ಕಂಥ ಫರ್ಮ್ನೆಸ್, ಯಾಕಂದರೆ ಅವ್ರಿಗೆ ಒಂದು ವಿಷಯ ಗೊತ್ತಿದೆ, ಹೈಕಮಾಂಡ್ ಏನಾದರೂ ಭಾಳ ಫೋರ್ಸ್ ಮಾಡಿದರೆ ಅದು ಶಾಸಕಾಂಗ ಪಕ್ಷದ ಸಭೆವರೆಗೆ ಹೋಗುತ್ತೆ. ಅಲ್ಲಿ ನನಗೆ ಬೆಂಬಲ ಇರುವವರೆಗೆ ನಾನ್ಯಾಕೆ ಅಧಿಕಾರವನ್ನು ಬಿಟ್ಕೊಡ್ಲಿ ಅಂತಕ್ಕಂಥದ್ದು ಒಂದು ಅಂದಾಜಿದೆ. ಎರಡನೇ ಅಂದಾಜು ನನಗನ್ಸುತ್ತೆ ಅಜಿತ್, ಅವ್ರಿಗಿರ್ತಕ್ಕಂಥದ್ದು ಇವತ್ತು ಪಾಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಡಿ ಮಾಡ್ಕೊಂಡು ಏನೋ ಮಾಡ್ತೀವಿ ಅನ್ನುವ ಉತ್ಸಾಹ, ಸಾಹಸ, ಆತ್ಮವಿಶ್ವಾಸ, ಧೈರ್ಯ ಯಾವುದೂ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ದ್ಯಾಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಅಂದರೆ ಇಲ್ಲ, ನಾವು ತೆಗಿಲಿಕ್ಕೆ ನೋಡ್ತೀವಿ, ಏನಾದರೂ ಆದರೆ ಅದರ ಕಾನ್ಸಿಕ್ವೆನ್ಸನ್ನು ನಾವು ಎದುರಿಸ್ಲಿಕ್ಕೆ ತಯಾರಿದ್ದೀವಿ ಅನ್ನೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಹೈಕಮಾಂಡ್ ಯಾವ ಸ್ಥಿತಿಯಲ್ಲಿದೆ? ಎಲ್ಲವೂ ಗುಡಿ ಆಗಬೇಕು. ನಾವು ಕರೆದು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ ನೀವು ಕೆಳಗಿಳಿರಿ ಅಂತ, ಅವ್ರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಬೇಕು, ಇಲ್ಲ ನನಗೂ 78 ವಯಸ್ಸಾಗ್ತಾ ಇದೆ, ಅಂದರೆ ಆ ರೀತಿಯ ಅಭಿಪ್ರಾಯ ಹೈಕಮಾಂಡ್ನಲ್ಲಿದೆ. ಆಗ ಡಿ ಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು, ಅವರನ್ನು ನಾವು ಮುಖ್ಯಮಂತ್ರಿ ಮಾಡಬೇಕು ಅಂತ. ಬಟ್ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರದ್ದು 2 ಪ್ಲ್ಯಾನ್ಗಳು ಸ್ಪಷ್ಟವಾಗಿ ಅನ್ನಿಸ್ತಾ ಇವೆ ಈ ಒಂದು ವಾರದ ಬೆಳವಣಿಗೆಗಳನ್ನು ನೋಡಿದ್ರೆ. ಒಂದು, ಯಾವುದೇ ಕಾರಣಕ್ಕೂ ನಾನು ಬಿಟ್ಟಿಳಿಯಲ್ಲ, ಬಿಟ್ಟಿಳಿಯುವ ಪ್ರಸಂಗ ಬಂದಲ್ಲಿ ನನ್ನ ಟರ್ಮ್ಸ್ ಹೇಳ್ತೀನಿ, ಆಗ ಅದು ಪ್ಲ್ಯಾನ್ ಬಿ ಅಂತ ನನಗನ್ಸುತ್ತೆ. ಅಂದರೆ ಹಠ, ಅಂದರೆ ಈ ಎಲ್ಲ ಜನನಾಯಕರಲ್ಲ, ಈಗ ಡಿ ಕೆ ಶಿವಕುಮಾರ್ಗೂ ಆ ಹಠ ಇದೆ, ಯಡಿಯೂರಪ್ಪನವ್ರಿಗೂ ಆ ಹಠ ಇತ್ತು, ದೇವೇಗೌಡರಿಗೂ ಆ ಹಠ ಇತ್ತು, ಸಿದ್ದರಾಮಯ್ಯನವ್ರಿಗೂ ಆ ಹಠ ಇದೆ. ಹಠವಿಲ್ಲದೆ ಇವು ಯಾವ ಬೆಳವಣಿಗೆಗಳು ನಡೀತಾ ಇಲ್ಲ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಆಗಿರ್ತಕ್ಕಂಥ ಪೇಚೇನು ಅಂದರೆ, ಅವರು ಸಂಪುಟ ಪುನಾರಚನೆ ಈ 2 ಹೆಜ್ಜೆ ಮುಂದೆ ಹೋಗುತ್ತೆ ಅನ್ನೋದನ್ನು ಆಂಟಿಸಿಪೇಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಓಕೆ, ಅಂದರೆ ಸಿದ್ದರಾಮಯ್ಯನವರು ಸಂಪುಟ ಇನ್ನೇನು ಆಗೇ ಬಿಡುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದ್ದು ಅವ್ರಿಗೆ ಸರ್ಪ್ರೈಸ್. ಅವ್ರಿಗೆ ಅದು ಅನ್ಸುತ್ತೆ, ನನಗನ್ಸುತ್ತೆ. ಅವ್ರು ಈಗೇನು ಹೇಳ್ತಿದ್ದಾರೆ ಅಂದರೆ, ಅವರು ಪ್ಲ್ಯಾನ್ ಬಿ ಇಟ್ಕೊಂಡಿರ್ಬೇಕಲ್ಲ, ಬಜೆಟ್ವರೆಗೆ ಇರ್ತಾರಾ? ಈಗ ಅವ್ರೇನು ಕೇಳ್ತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗಿ, ಸರಿ ಸಂಪುಟ ಪುನಾರಚನೆ ಅಂತೀರಿ, ಸಂಪುಟ ಪುನಾರಚನೆ ಅಂದರೆ 1 ವರ್ಷ ಸಿದ್ದರಾಮಯ್ಯನವ್ರು ಇರ್ತಾರೆ, ನನಗೆ ಕ್ಲಾರಿಟಿ ಕೊಡಿ. ನನಗೆ ಕ್ಲಾರಿಟಿ ಅಂದ್ರೆ ಏನು? ಕ್ಲಾರಿಟಿ ಅಂದ್ರೆ ಏನು? ಬರೀ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಅಲ್ವಾ, ಬೇರೆ ಈಗ ಅವ್ರಿಗೇನು PCC ಅಧ್ಯಕ್ಷ ಸ್ಥಾನದಲ್ಲಿ ನನಗೆ 3 ವರ್ಷ ಕ್ಲಾರಿಟಿ ಏನು ಬೇಕಾಗಿಲ್ಲ ಅವ್ರಿಗೆ. ಹೌದು ಅಲ್ವಾ? ಹೌದು. ಸಂಪುಟ ಪುನಾರಚನೆ ನೀವು ಮಾಡ್ಲಿಕ್ಕೆ ಹೊರಟಾಗ 1 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಸರಿ 1 ವರ್ಷದ ಮೇಲೆ ಇಳಿತಾರ, 6 ತಿಂಗಳ ನಂತರ ಇಳಿತಾರ, ಆ ಕ್ಲಾರಿಟಿ ನನಗೆ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಈಗ ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಂದರೆ ಸರಿಯಪ್ಪ, ಅವ್ರಿಗೂ ಅರ್ಥ ಆಗಿದೆ ಡಿ ಕೆ ಶಿವಕುಮಾರ್ಗೆ, ನವೆಂಬರ್ ಅಂತ್ಯದೊಳಗಡೆ ಈ ಸೆಷನ್ ಒಳಗಡೆ ಈ ಬೆಳವಣಿಗೆಗಳು ನಡೆಯೋ ಸಾಧ್ಯತೆಗಳು ಕಡಿಮೆ. ನನಗನ್ಸುತ್ತೆ 8 ಜನ ಶಾಸಕರು ಹೋಗಿದ್ದ ರೀತಿ ನೋಡಿದರೆ ಹೈಕಮಾಂಡ್ ಇನ್ನೂ ಏನೂ ನಿರ್ಣಯ ತೆಗೆದುಕೊಂಡಿಲ್ಲ. ಹೌದು, ಇದು ಒತ್ತಡ ಹೇರುವ ಪ್ರಕ್ರಿಯೆ. ಅದರ ಅರ್ಥ ಏನು? ಈ ತಿಂಗಳ ಅಂತ್ಯದಲ್ಲಿ ಏನು ನಡೆಯಲ್ಲ, ಮುಂದಿನ ತಿಂಗಳಲ್ಲಿ ನಿಮಗೆ ಅಧಿವೇಶನ ಇದೆ, ಅದಾದ್ಮೇಲೆ ನಿಮಗೆ ಜನವರಿ 14ರವರೆಗೆ ಏನೂ ಆಗಲ್ಲ. 14ರ ನಂತರ ಫೆಬ್ರವರಿ ಫಸ್ಟ್ ವೀಕ್ ಬಜೆಟ್ ಬರುತ್ತೆ, ಅಥವಾ ಫೆಬ್ರವರಿ ಲಾಸ್ಟ್ ವೀಕ್ ಬರುತ್ತೆ ಅನ್ಕೋಣ. ಆಮೇಲೆ ನೋಡಿ, ಸಿದ್ದರಾಮಯ್ಯನವರು ಅಲ್ಲಿಗೆ ನಿಂತಿಲ್ಲ. ಅವರು ಹಾವನೂರು ವರದಿಯ ಸಂದರ್ಭದಲ್ಲಿ ಏನೋ ಒಂದು ಸಭೆ ನಡೀತು, ಅಲ್ಲೊಂದು ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ಇದೆ ಅವ್ರದ್ದು.
ಏನಂತ? ನಾನು ಫಸ್ಟ್ ಬಜೆಟ್ ಮಂಡಿಸುವಾಗ 100 ಕುರಿ ಕಾಯೋನು ಇವತ್ತೇನು ಬಜೆಟ್ ಮಂಡಿಸ್ತಾನೆ ಅಂತ ಯಾವುದೋ ಪತ್ರಿಕೆ ಬರೆದಿತ್ತು. ನಾನು ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸ್ಕೊಂಡು 16 ಬಜೆಟ್ ಮಂಡಿಸಿದೆ. 17ನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ರು ಅಲ್ಲಿ. ಕ್ಲಿಯರ್. ಹೌದು ಹೌದು. ಅಂದರೆ ಬಜೆಟ್ ಮಂಡಿಸುವವರೆಗೆ ಅವರು ಯಾವುದೇ ಮಾತುಕತೆಗೆ ತಯಾರಿಲ್ಲ ಅಂತ ಹೌದು, ಅದನ್ನು ಆ ರೀತಿಯಾಗಿ ವ್ಯಾಖ್ಯಾನಿಸಬಹುದು. ನನಗೆ ಅನಿಸಿದ ವಿಚಾರ ಏನಂದ್ರೆ, ಬಜೆಟ್ ಅಧಿವೇಶನ ಮುಗಿಯುವವರೆಗೆ ನಾನು ಯಾವುದೇ ಮಾತುಕತೆಗೆ ಅವರು ತಯಾರಿಲ್ಲ. ಸಂಪುಟ ಪುನಾರಚನೆಗೆ ಅವರು ಪುಷ್ ಮಾಡ್ತಿದ್ದಾರೆ. ಹೌದು. ಹೈಕಮಾಂಡು ಕೂಡ ಈಗ ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ ಅವರು ಎಷ್ಟೇ ತಾಳ್ಮೆಯಿಂದ ಹೊರಗಡೆ ಮಾತಾಡ್ತಾ ಇದ್ರು, ಹೈಕಮಾಂಡ್ ಎದುರುಗಡೆ ಬಹಳ ಗಟ್ಟಿಯಾಗಿ ಮಾತಾಡಿ ಬಂದಿದ್ದಾರೆ ಅವರು. ಖರ್ಗೆ ಅವರಿಗೆ, ನೀವು ಸಂಪುಟ ಪುನಾರಚನೆಯನ್ನು ಮಾಡಿದರೆ ಸಿದ್ದರಾಮಯ್ಯನವರು 1 ವರ್ಷ ಇರ್ತಾರೆ, ನಂದೇನು, ನನ್ನ ಗ್ಯಾರಂಟಿ ಏನು? ಎಸ್, ಆ ಪ್ರಶ್ನೆ ಮಾರುತೇಶ್ ಇದ್ದಾರೆ. ಆ ಪ್ರಶ್ನೆ ಇತ್ಯರ್ಥ ಆಗುವವರೆಗೆ ಸಂಪುಟ ಪುನಾರಚನೆ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬಿಡಲ್ಲ. ಎಸ್, ಅದನ್ನು ಅಕ್ಸೆಪ್ಟು ಸಿದ್ದರಾಮಯ್ಯನವರು ಮಾಡ್ಕೊಂಡಂಗಿದೆ. ಸದ್ಯಕ್ಕೆ ಸಂಪುಟ ಪುನಾರಚನೆ ಇಲ್ಲ. ಅವ್ರದ್ದು ಸಂಪುಟ ಪುನಾರಚನೆ ಇಸ್ ನಾಟ್ ಹಿಸ್ ಗೋಲ್. ಎಕ್ಸಾಕ್ಟ್ಲಿ. That is a smoke screen. Yes. His goal is to be in the power for next. ಮಾರುತೇಶ, ಡೆಲ್ಲಿಗೆ ಹೊರಟಿರುವ ಮತ್ತು ಹೊರಟು ನಿಂತಿರುವ ಶಾಸಕರುಗಳ ಪೈಕಿ ಯಾರನ್ನಾರು ಮಾತಾಡಿಸಿದ್ರ? ಏನಂತ ಆ್ಯಕ್ಚುಲ್ ಅಜೆಂಡಾ ಏನು? ವೇಣುಗೋಪಾಲ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಾ ಇವರಿಗೆ? ವೇಣುಗೋಪಾಲ್ ಅಪಾಯಿಂಟ್ಮೆಂಟ್ ನಾಳೆಗೆ ಫಿಕ್ಸ್ ಆಗಿದೆ. ಈಗ ಹೋಗ್ತಿದ್ದ ಹಾಗೆ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಖರ್ಗೆ ಅವರು ಅಲೋ ಮಾಡಿದ್ರೆ, ಸಹಜವಾಗಿ ಸಚಿವರೆಲ್ಲ ಬಂದಿದ್ದಾರೆ ಅಂದಾಗ ಅಲೋ ಮಾಡ್ತಾರೆ ಅಂತ ಕಾಣಿಸುತ್ತೆ. ಖರ್ಗೆ ಅವರ ಭೇಟಿಗೆ ಈಗ ದೆಹಲಿಗೆ ಹೋಗಿ ಇಳಿತಿದ್ದ ಹಾಗೆ ಪ್ರಯತ್ನವನ್ನ ಮಾಡ್ತಾರೆ. ಖರ್ಗೆ ಅವ್ರನ್ನ ಭೇಟಿಯಾಗಿ ಬರೋದು ಅಂತ ದೊಡ್ಡ ಸವಾಲೇನು ಆಗಿರ್ಲಿಕ್ಕಿಲ್ಲ. ನಾಳೆ ಕೆ ಸಿ ವೇಣುಗೋಪಾಲ್ ಭೇಟಿಗೆ ಸಮಯ ನಿಗದಿಯಾಗಿದೆ. ಯಾವಾಗ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಬೇಕು. ಸಮಯ ಅವಕಾಶವನ್ನಂತೂ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಯಾರು ನಾವು ಹೆಸರುಗಳನ್ನು ಹಾಕ್ತಾ ಇದೀವಿ ಅವರೆಲ್ಲರಿಗೂ ಪ್ರಯತ್ನ ಮಾಡಿದ್ವಿ. ಎಲ್ಲ ಮೊಬೈಲ್ ನಾಟ್ ರೀಚಬಲ್ ಇದೆ, ಕಾರಣ ಅವರು ಫ್ಲೈಟ್ನಲ್ಲಿ ಇದ್ದಾರೆ. 3 ಗಂಟೆ ಫ್ಲೈಟ್ಗೆ ತೆರಳಿದ್ದಾರೆ. ಅಂತಿಮವಾಗಿ ಭೇಟಿಯಲ್ಲಿ ಏನು ಚರ್ಚೆ ಆಗುತ್ತೆ, ಏನು ಒತ್ತಡವನ್ನು ಹಾಕ್ತಾರೆ, ಯಾವ ರೀತಿ ಮಾತನಾಡ್ತಾರೆ, ಇದು ಈಗ ಕುತೂಹಲ ಇರೋದು. ಯಾಕಂದರೆ ಎಲ್ಲರೂ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು, ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಶ್ರಮ ವಹಿಸಿದ್ದಾರೆ, ಅಧಿಕಾರ ಬರೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಬಹಳ ದೊಡ್ಡ ಮಟ್ಟದಿದೆ ಅನ್ನುವಂಥ ಮಾತನ್ನು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ರು. ಆದರೆ ಹೈಕಮಾಂಡ್ ನಾಯಕರ ಮುಂದೆ ಈ ಒತ್ತಡವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಪರವಾಗಿ ಶಾಸಕರ ಬಲ ಇಲ್ಲ ಅನ್ನುವಂಥದ್ದನ್ನ, ಇಲ್ಲ ಅವ್ರ ಪರವಾಗಿ ನಾವು ಇದೀವಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಾರೋ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿ ಕೊಡಿ ಅನ್ನುವಂಥದ್ದನ್ನು ಹೇಳ್ತಾರೋ, ಅಥವಾ ಯಾವ ವಾದವನ್ನು ಮುಂದಿಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಭಾಳ ತಾಳ್ಮೆಯಿಂದ ಕಾಯ್ದಿದ್ರು. 11ನೇ ತಾರೀಕು ರಾಹುಲ್ ಗಾಂಧಿಯವರ ಭೇಟಿಗೆ ಸಿಗುತ್ತೆ ಅವಕಾಶ ಅಂತೇಳಿ ಹೋಗಿದ್ರು. ಆ ಭೇಟಿ ಕೂಡ ಸಾಧ್ಯ ಆಗಿರಲಿಲ್ಲ. ಬಿಹಾರ ಚುನಾವಣೆ ಆದಮೇಲಾದರೂ ಅವರ ಭೇಟಿಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಅದು ಸಾಧ್ಯ ಆಗಿಲ್ಲ. ಇದರ ಇನ್ನೊಂದು ವರ್ಷ ನೋಡಿದಾಗ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಕ್ಕಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಅವರು ಪುಷ್ ಮಾಡಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ, ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಸೊ ಇದು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ನಿಶ್ಚಿತವಾಗಿಯೂ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪವನ್ನು ಹೈಕಮಾಂಡ್ ನಾಯಕರು ಮುಂದೆ ಇಡೋದೇ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆಯನ್ನು ಮುಂದೆ ಇಡಲೇಬೇಕಾದಂಥ ಪರಿಸ್ಥಿತಿ ಹೈಕಮಾಂಡ್ ನಡವಳಿಕೆಯಿಂದ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ತಿಂಗಳು ಒಳಗೆ ಆಗದೇ ಇದ್ರೆ ನಂತರ ಸೆಷನ್ಗಳಾಗುತ್ತೆ, ಆಗೋದಿಲ್ಲ ಅಂತೇಳಿ ನಾವು ಸುದ್ದಿ ಕೂಡ ಹಾಕಿದ್ವಿ. ಕನಿಷ್ಠ 1-1.5 ತಿಂಗಳು ಏನೂ ಆಗೋದಿಲ್ಲ ಅಂತ. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ನಾಳೆನೇ ಕೊಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಕೊಡಿ, ಯಾವತ್ತು ಯಾವಾಗ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಯಕೆ. ಆ ಕ್ಲಾರಿಟಿಯನ್ನ ಬಯಸಿಯೇ ಈ ಬೆಳವಣಿಗೆಗಳು ಆಗುವಂತೆ ಅವ್ರು ಮಾಡಿದ್ದಾರೆ. ನಿಶ್ಚಿತವಾಗಿಯೂ ಹೈಕಮಾಂಡ್ ನಾಯಕರು ಈ ಬೆಳವಣಿಗೆಯನ್ನು ಮುಂದುವರಿಲಿಕ್ಕೆ ಬಿಟ್ಟರೆ ಅದರ ಪರಿಣಾಮಗಳು ಬೇರೆ ಆಗುತ್ತೆ. ಹೀಗಾಗಿ ಇಬ್ಬರನ್ನ ಕರೆದು ಒಂದು ಸೌಜನ್ಯಯುತವಾಗಿ ಒಂದು ಮಾತುಕತೆ ಮಾಡಬೇಕಾದಂತಹ ಒತ್ತಡವನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಯಾಕಂದರೆ ಈ ತಿಂಗಳ ಅಂತ್ಯಕ್ಕೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೋಗ್ತಾರೆ. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಅಂತಿಮವಾಗಿ ಏನಾದರೂ ತೀರ್ಮಾನಗಳಾದರೆ ನಿಶ್ಚಿತವಾಗಿಯೂ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಅರಿವು ಡಿ ಕೆ ಶಿವಕುಮಾರ್ ಅವರಿಗಿದೆ. ಅದಕ್ಕಿಂತ ಮುಂಚೆ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಹೊಸ ದಾಳವನ್ನು ಉದುರಿಸಿದ್ದಾರೆ. ಇಲ್ಲಿಯೇ ತನಕ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನನಗೆ ಎಲ್ಲ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥ ವಿಶ್ವಾಸದಲ್ಲೇ ಇದ್ರು. ಆದರೆ ಬಿಹಾರ ಚುನಾವಣೆಯ ನಂತರ ಆದಂತಹ ಬೆಳವಣಿಗೆಯನ್ನು ನೋಡಿದರೆ ಆ ಥರದ ಒಂದು ವಿಶ್ವಾಸ ಕಳೆದುಕೊಂಡಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಶಾಸಕರನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಒತ್ತಾಯವನ್ನು ಹೇರಿ ಅಟ್ಲೀಸ್ಟ್ ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಒಂದು ಚರ್ಚೆ ನಡೆಸುವಂತ ಒಂದು ಅಟ್ಮಾಸ್ಫಿಯರ್ ಅನ್ನು ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಜಿತ್, ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.